ಮುನಿಯಾಲ್ನ ಈ ಜನಸೇವಾ ಟ್ರಸ್ಟ್ ಬಹಳಷ್ಟು ಸಮಾಜಮುಖಿ ಕಾರ್ಯಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಿದೆ. ಹಲವಾರು ಈ ಹಿಂದಿನ ಕಾರ್ಯಕ್ರಮಗಳಲ್ಲಿ ಕೂಡ ನಾನು ಭಾಗಿಯಾಗಿದ್ದೆ. ಭಾಳ ಹೆಮ್ಮೆ ಏನಂತಂದರೆ, ಒಂದು ಊರಿನ ಸಂಘಟನೆ, ಯುವ ಮನಸ್ಸುಗಳು ಒಟ್ಟು ಸೇರಿದರೆ ಇಂತಹ ಒಂದು ಬಲಾಢ್ಯವಾದಂತಹ ಸಾಮಾಜಿಕ ಕೈಂಕರ್ಯಗಳನ್ನು ಮಾಡ್ಬೋದಂತ ಹೇಳಲಿಕ್ಕೆ ಬಹುದೊಡ್ಡ ಮಾದರಿಯನ್ನು ಕೊಟ್ಟಂಥದ್ದು ಈ ಹಿಂದೂ ಹೆಲ್ಪ್ಲೈನ್ ಜನಸೇವಾ ಟ್ರಸ್ಟ್. ನಾವೆಲ್ಲ ನಮ್ಮ ಗ್ರಾಮಗಳಲ್ಲಿ, ಊರಿನಲ್ಲಿ ಇಂಥದ್ದೊಂದು ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಆದರೆ, ಈ ರೀತಿ ಒಂದುಗೂಡಲಿಕ್ಕೆ ಸಾಧ್ಯ ಆದರೆ, ಬಹುಶಃ ಪ್ರತಿ ಊರಿನಲ್ಲಿ ಕೂಡ ಒಂದು ಪ್ರಬುದ್ಧವಾದಂತಹ ಸಮಾಜವನ್ನು, ಅತ್ಯಂತ ಪ್ರಗತಿಶೀಲವಾದಂತಹ ಚಿಂತನೆಗಳನ್ನ ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಅಂದರೆ ಒಂದು ಊರಿನ ನಿಜವಾದ ಸ್ಥೈರ್ಯ, ಶಕ್ತಿ ಆ ಊರಿನ ಯುವ ಸಂಘಟನೆ ಆಗಿರ್ತದೆ. ಆ ಊರಿನಲ್ಲಿ ಬೇಕಾದಂತಹ ಸಾಮಾಜಿಕ ಚಟುವಟಿಕೆಗಳು ಅಥವಾ ಧಾರ್ಮಿಕ ಚಿಂತನೆಗಳು, ಹಾಗೆ ದೇಶಮುಖಿಯಾದಂತಹ ಎಲ್ಲ ಆಲೋಚನೆಗಳನ್ನು ಬೆಳೆಸಲಿಕ್ಕೆ ಇಂಥ ಸಂಘಟನೆಗಳು ಬಹು ಮಾದರಿಯನ್ನು, ಒಂದು ದೊಡ್ಡ ಹಾದಿಯನ್ನು ಕಲ್ಪಿಸಿಕೊಡ್ತದೆ. ಆ ದೃಷ್ಟಿಯಿಂದ ನಮ್ಮ ಊರುಗಳಲ್ಲಿ ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಆದರೆ, ಹೆಚ್ಚು ಕಡಿಮೆ ನಾವೇನು ಇವತ್ತು ಭಾರತದ ಒಂದು ಹೊಸ ಆಯಾಮವನ್ನು, ಹೊಸ ದಿಶೆಯನ್ನು ಕಾಣ್ತಾ ಇದ್ದೇವೆ, ಅದನ್ನು ಬಹಳ ಬೇಗ ತಲುಪಬಹುದು ಅಂತ. ಎಲ್ಲ ಹಿಂದೂಗಳು ಒಂದಾಗ್ತಕ್ಕಂಥ, ಅದರ ಮುಖಾಂತರ ಮಾನವ ಧರ್ಮವನ್ನು ಬೆಸೆಯುವಂಥ ಮಾತುಗಳನ್ನ ಸುಧಾಕರ್ ಸರ್ ಮಾತನಾಡಿದರು. ಹಾಗಾಗಿ ನಾನು ಅವರಿಗೆ ಸಮಯವನ್ನು ದಾನ ಮಾಡಿದ್ದೇನೆ. ಹೆಚ್ಚು ಮಾತಿಗೆ ಸಮಯ ತೆಗೆದುಕೊಳ್ಳೋದಿಲ್ಲ. ನಮ್ಮ ಹಿರಿಯರು, ಅವರೊಂದಿಗೆ ನಾನು ಬಹಳಷ್ಟು ವಿಚಾರಗಳನ್ನ ಕಲ್ತ್ಕೊಂಡಿದ್ದೇನೆ. ಗುರು ಸಮಾನರಾಗಿ ನಾನು ಅವ್ರನ್ನ ಸದಾ ನೋಡ್ತೇನೆ. ಆ ದೃಷ್ಟಿಯಿಂದ ಅವರು ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಂತಹ ಆಲೋಚನೆಗಳು, ದಿಕ್ಕು ಕೂಡ ನಮಗೆಲ್ಲರಿಗೂ ಮಾದರಿ. ಇದೇ ದೃಷ್ಟಿಯಲ್ಲಿ ಇವತ್ತಿನ ಒಂದು ಊರಿನ ಸಂಘಟನೆ, ಆ ಊರಿನ ಎಲ್ಲ ಕ್ರಿಯಾಶೀಲ ಕೆಲಸಗಳು, ಒಟ್ಟು ನಾವು ಒಗ್ಗೂಡ್ತಕ್ಕಂತಹ ಕೆಲಸಗಳಲ್ಲಿ ನಾವೆಲ್ಲ ಯುವ ಮನಸ್ಸುಗಳು ಭಾಗಿಯಾದರೆ ಒಂದು ಹೊಸ ದಿಕ್ಕನ್ನು ಬರಿಬೋದು ಅಂತ. ಇವತ್ತು ಕೇವಲ ನಮ್ಮ ಹಿಂದೂ ಹೆಲ್ಪ್ಲೈನ್ ಜನಸೇವಾ ಟ್ರಸ್ಟ್ ಮುನಿಯಾಲ್ನ ಈ ಸಂಸ್ಥೆ ಸಾಮಾಜಿಕ ಕೆಲಸಗಳನ್ನ ಮಾಡ್ತಾ ಇಲ್ಲ, ಕೇವಲ ಸಾಮಾಜಿಕ ಕೆಲಸಗಳನ್ನ ಮಾಡ್ತಾ ಇಲ್ಲ, ಜೊತೆಗೆ ಧಾರ್ಮಿಕ ಚಿಂತನೆಗಳನ್ನು, ದೇಶಭಕ್ತಿಯ ಭಾವನೆಯನ್ನು ಮೂಡಿಸ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳು ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ನಮ್ಮ ಭಾರತ, ನನ್ನ ಭಾರತ ಎಷ್ಟೊಂದು ಸಮೃದ್ಧವಾಗಿರ್ತಕ್ಕಂಥ ನೆಮ್ಮದಿಯ ತಾಣ ಅಂತ ನಮಗೆ ನಿಜವಾಗಿ ಅರಿವಾಗುವಂಥದ್ದು ಬೇರೆ ಕಡೆ ಸಮಸ್ಯೆಗಳು ಸೃಷ್ಟಿಯಾದಾಗ. ಇದೀಗ ಜಗತ್ತಿನ ಬೇರೆ ಬೇರೆ ದಿಕ್ಕಿನಲ್ಲಿ ನಾವು ಕಾಣ್ತಾ ಇದ್ದೇವೆ. ಒಂದು ಕಡೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಮತ್ತೊಂದು ಕಡೆ ರಷ್ಯಾ, ಉಕ್ರೇನ್, ಇನ್ನೊಂದು ಕಡೆ ಇರಾನ್, ಇಸ್ರೇಲ್ ಅಂತ ಹೇಳಿ ಎಲ್ಲರೂ ಯುದ್ಧ ಉತ್ಸಾಹದಲ್ಲಿ ಸಮರದಲ್ಲಿ ತೊಡಗಿರುವಾಗ ನಾವು ನೆಮ್ಮದಿಯ ಬದುಕನ್ನು ಮುನಿಯಾಲ್ನ ಈ ಗ್ರಾಮದಲ್ಲಿ ಅತ್ಯಂತ ಒಂದು ಸಚ್ಚಿಂತನೆಯನ್ನು ನಾವು ಬೆಳೆಸ್ಕೊಂಡು ಅದನ್ನು ರೂಪಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗಿದೆ. ಮೊನ್ನೆ ನನಗೂ ಒಂದು ಕಾರ್ಯದ ನಿಮಿತ್ತ ನಾನು ದುಬೈಗೆ ಹೋದಾಗ, ಅಲ್ಲಿಯವರೆಗೆ ನಮಗೆ ಭಾರತದ ನಿಜವಾದ ಒಂದು ಕಂಫರ್ಟ್ ಝೋನ್ ಎಷ್ಟೋ ಸರಿ ಫೀಲ್ ಆಗೋದಿಲ್ಲ. 28ನೇ ತಾರೀಕು ತನಕ ನನಗೆ ದುಬೈನಲ್ಲಿ ಕಾರ್ಯಕ್ರಮ ಇತ್ತು, ಒಂದಕ್ಕೆ ಮರಳಬೇಕಾಗಿತ್ತು. ಆ ಯುದ್ಧದ ಕಾರಣಕ್ಕಾಗಿ ಅದು ಅಲ್ಲಿ ಒಂದು ವಾರ ತಂಗುವಂಥ ಪರಿಸ್ಥಿತಿ ಬಂತು. ಹೆಚ್ಚು ಕಡಿಮೆ ಇವತ್ತು ಆಧುನಿಕ ಸ್ವರ್ಗ ಅಂತ ನಾವು ಭಾವಿಸಿಕೊಳ್ಳುವ ಎಲ್ಲ ವ್ಯವಸ್ಥೆಯನ್ನು, ಅತ್ಯಂತ ಉನ್ನತವಾದಂತಹ ಕಾನೂನು ಇರ್ಬೋದು, ಅಲ್ಲಿಯ ಕ್ಲೀನ್ನೆಸ್ ಇರ್ಬೋದು, ಎಲ್ಲವನ್ನು ಮಾರ್ಪಾಡು ಮಾಡಿರ್ತಕ್ಕಂಥ ದುಬೈ ಅಂತ ಸಿಟಿಯಲ್ಲಿಯೇ ನಮಗೆ ಹೆಚ್ಚು ಕಡಿಮೆ ಒಂದು ವಾರ ಹೆಚ್ಚು ಬದುಕಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂದರೆ ಮನಸ್ಸು ಭಾಳಷ್ಟು ಹಪಾಪಿ ಮಾಡ್ತಾಯಿತ್ತು, ಬೇಗ ನಮ್ಮ ಊರು ಸೇರಿ ಬಿಡುವ ಅಂತ. ಅದು ಬೇಕಿದ್ರೆ ದೆಹಲಿಯನ್ನಾದರೂ ಆಗಲಿ, ಬೆಂಗಳೂರಿನಾದರೂ ಆಗಲಿ, ಜಮ್ಮು ಆದರೂ ಆಗಲಿ, ಭಾರತವನ್ನು ಮುಟ್ಟಿ ಬಿಡಬೇಕು ಅಂತ. ಅಂದರೆ ನಮಗೆ ನಮ್ಮ ಜನ್ಮಭೂಮಿ ಕೊಟ್ಟಂತಹ ಆ ಒಂದು ನೆಮ್ಮದಿಯಂತಹ ಬದುಕು ಬೆರಲು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಜನ್ಮಭೂಮಿ ನಮಗೆ ಕಲ್ಪಿಸಿಕೊಟ್ಟಂತಹ ಸ್ವರ್ಗವೇ ಸರಿ. ಅಂತಹ ಸ್ವರ್ಗದ ಊರಿನಲ್ಲಿ ನಾವು ಇಂಥ ಮಣ್ಣಿನಲ್ಲಿ ಬದುಕ್ತಕ್ಕಂತಹ ಒಂದು ಒಳ್ಳೆಯ ಪುಣ್ಯವನ್ನು ನಾವೆಲ್ಲ ಪಡ್ಕೊಂಡಿದ್ದೇವೆ. ಆ ದೃಷ್ಟಿಯಲ್ಲಿ ಇವತ್ತು ನಾವೇನು ಈ ಬದುಕಿನಲ್ಲಿ, ಈ ಭೂಮಿಯಲ್ಲಿ ಜೀವಿಸುವಂತಹ ವರ ನಮಗೆ ಸಿಕ್ಕಿದೆಯೋ, ಅದನ್ನು ಅಷ್ಟೇ ಕರಾರುವಕ್ಕಾಗಿ ಈ ದೇಶಕ್ಕೆ ನಮ್ಮ ಕ್ಷೇತ್ರಗಳಲ್ಲಿ ಒಳ್ಳೆಯ ಕೆಲಸವನ್ನು ನ್ಯಾಯಸಮ್ಮತವಾಗಿ ಮಾಡೋ ಮುಖಾಂತರ ಮತ್ತೆ ದೇಶಕ್ಕೆ ಒಳ್ಳೆಯ ಸೇವೆಯನ್ನು ಸಲ್ಲಿಸೋಣ ಅಂತ ಹೇಳ್ತಾ, ಹಿಂದೂ ಹೆಲ್ಪ್ಲೈನ್ ಮಾಡುವಂಥ ಕೆಲಸ ನಮಗೆಲ್ಲರಿಗೂ ಮಾದರಿಯನ್ನು ಕೊಟ್ಟಿದೆ. ನಾವೆಲ್ಲ ಚಕ್ರವರ್ತಿ ಸುಲಿಬೆಲೆ ಅವರ ಮಾತುಗಳಿಗಾಗಿ ಕಾತರರಾಗಿದ್ದೇವೆ. ಅವರ ಮಾತುಗಳಿಗೆ ಕಿವಿಯಾಗೋಣ. ಇಂತಹ ಹಿಂದೂ ಹೆಲ್ಪ್ಲೈನ್ ಜನಸೇವಾ ಟ್ರಸ್ಟ್ ಅಂತ ಈ ಸಾಮಾಜಿಕ ಮನಸ್ಸುಗಳು ಸಾವಿರವಾಗಲಿ, ಅದಕ್ಕೆ ಸಹಾಯ ಮಾಡ್ತಕ್ಕಂತಹ ಕೈಗಳು ಕೂಡ ನೂರ್ಮಡಿಗೊಳ್ಳಿ ಅಂತ ಆಶಿಸ್ತೇನೆ. ನಮಸ್ಕಾರ.